ಚಳಿಗೆ ಬಿಸಿ ಬಿಸಿ ಟೀ ಜೊತೆಗೆ ಕ್ರಿಸ್ಪಿಯಾಗಿರ್ತಕ್ಕಂಥ ಸ್ಪೈಸಿಯಾಗಿರ್ತಕ್ಕಂತಹ ಸ್ನ್ಯಾಕ್ಸ್ ಇದ್ದರೆ ಮಸ್ತಾಗಿರ್ತದೆ ಅಂತ ಹೇಳಿಬಿಟ್ಟು ಇದು ಸ್ನ್ಯಾಕ್ಸ್ ಮಾಡಾಕತ್ತೀನಿ. ಇದು ನನ್ನ ಮಕ್ಕಳು ಇಬ್ಬರಿಗೂನಂತೂ ಫೇವ್ರೆಟ್ ಸ್ನ್ಯಾಕ್ಸು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಸ್ನ್ಯಾಕ್ಸ್ ಬ್ಲಾಗ್. ಇವತ್ತು ನಾನು ಆಲೂಗಡ್ಡೆದು ಸ್ನ್ಯಾಕ್ಸ್ ಮಾಡಾಕತ್ತೀನಿ. ಇಲ್ಲಿ ನಾನು 4 ಆಲೂಗಡ್ಡೆ ತೊಗೊಂಡಿನಿ. ಅದನ್ನು ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು ಒಂದು ಪೀಲರ್ ಸಹಾಯದಿಂದ ಅದನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ನೀಟಾಗಿ ತಗೋಬೇಕು. 4 ಆಲೂಗಡ್ಡೆದು ನಾನು ಮೇಲ್ಗಡೆ ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳಕತ್ತೀನಿ. ನಿಮ್ಗೆ ಯಾವುದು ಶೇಪ್ ಬೇಕೋ, ನಿಮಗೆ ಇಷ್ಟ ಆದಂಥ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ಟೈಮ್ನಾಗ ನಾನು ನೀರು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ. ಕಟ್ ಮಾಡ್ಕೊಳಂಥ ಎಲ್ಲ ಆಲೂಗಡ್ಡೆನೂ ಕುದೀತಾ ಇರೋಂಥ ನೀರೊಳಗೆ ಹಾಕಿ ಅದನ್ನು ಒಂದು 50% ಬಾಯ್ಲ್ ಮಾಡ್ಕೋಬೇಕ್ರಿ. ಈ ಟೈಮ್ನಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋರಿ. ನಾನು 1/4 ಟೇಬಲ್ ಸ್ಪೂನ ಉಪ್ಪು ಹಾಕ್ಕೊಳಕತ್ತೀನಿ. ಇದಕ್ಕೆ ಈ ಆಲೂಗಡ್ಡೆನ ಮುಟ್ಟಿದ್ರೆ ಸ್ವಲ್ಪ ಮೆತ್ತಗೆ ಹಾಕ್ಬೇಕ್ರಿ ಕೈಯಾಗ, ಹಂಗೆ ಬೇಯಿಸ್ಕೋಬೇಕು. ಮತ್ತು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿರುತ್ತದೆ. ಇದಕ್ಕೀಗ ನಾವು ಇದಾಗೈತೆ ನೋಡ್ರಿ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಕೋಲ್ಡ್ ನೀರನ್ನ ಹಾಕ್ಕೊಂಡು ಬೇಯಿಸಿರ್ತಕ್ಕಂಥ ಆಲೂಗಡ್ಡೆ ಎಲ್ಲ ಅದಕ್ಕೆ ಹಾಕ್ಕೊಂಡ್ಬಿಡೋಣ. ಕೋಲ್ಡ್ ನೀರು ಯೂಸ್ ಮಾಡೋದ್ರಿಂದ ಸ್ವಲ್ಪ ಆಲೂಗಡ್ಡೆ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ನೀವು ಕೋಲ್ಡ್ ನೀರು ಯೂಸ್ ಮಾಡಿರಿ. ಸೊ ಅದನ್ನು 5 ನಿಮಿಷ ಬಿಟ್ಟು ಒಂದು ದೊಡ್ಡದಾದಂಥ ವೈಟ್ ಬಟ್ಟೆ, ಕಾಟನ್ ಬಟ್ಟೆ ಹಾಕಿ ಅದೆಲ್ಲ ನೀರು ಫಿಲ್ಟರ್ ಮಾಡಿಕೊಂಡು ಎಲ್ಲನೂ ಸ್ಪ್ರೆಡ್ ಮಾಡಿ ಇದನ್ನು ಸ್ವಲ್ಪ ಡ್ರೈ ಮಾಡ್ಕೋಬೇಕು. ನೀರೆಲ್ಲನೂ ಹೋಗಬೇಕು ಅದು. ಸೊ ಅದಕ್ಕೆ ಒಂದು ಸಣ್ಣದಾದಂಥ ಕಾಟನ್ ಬಟ್ಟೆಯಿಂದ ನಾನೆಲ್ಲನೂ ನೀರನ್ನ ಒರೆಸ್ಕೊಂಡಿದ್ದೀನಿ. ರೆಡಿ ಆಗೈತಿ. ಈಗಿದು ಟೈಮ್ ಇತ್ತಂದ್ರೆ ನೀವು 5 ನಿಮಿಷ ಇದನ್ನು ಫ್ಯಾನ್ ಗಾಳಿಗೆ ಬಿಡ್ಬೋದು. ಒಟ್ಟು ನೀರಿನ ಅಂಶ ಇಲ್ಲದೇ ಇರೋ ಥರ ಇದನ್ನು ಡ್ರೈ ಮಾಡ್ಕೋಬೇಕ್ರಿ. ಈಗ ಇದು ಎಲ್ಲನೂ ನೀಟಾಗಿ ಡ್ರೈ ಆಗೈತ್ರಿ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 2-2.5 ಸ್ಪೂನ ಕಾರ್ನ್ಫ್ಲೋರ ಮತ್ತು ಇದಕ್ಕೆ ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಇದರ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಮತ್ತು ಅದಕ್ಕೆ 1/4 ಟೇಬಲ್ ಸ್ಪೂನ ಧನಿಯಾ ಪೌಡ್ರ, 1/4 ಟೇಬಲ್ ಸ್ಪೂನ ಗರಂ ಮಸಾಲ, ಹಂಗೆ ಒಂದು ಚಿಟಕಿ ಅರಿಶಿನ ಮತ್ತು ಖಾರ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಮಕ್ಕಳಿಗೆ ಮಾಡ್ತಾಯಿದ್ದೀನಿ, ಸ್ವಲ್ಪ ಖಾರ ನೋಡ್ಕೊಂಡು ಹಾಕೋತಾ ಇದ್ದೀನಿ. ನೀವು ನಿಮ್ಗೆ ಅನುಗುಣವಾಗಿ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೀರೇನು ಹಾಕೊಳ್ಳೋದು ಬೇಡ್ರಿ. ಈ ಟೈಮ್ನಾಗ ನೀಟಾಗಿ ಒಂದ್ಸಲ ಎಲ್ಲನೂ ಅದು ಹಿಟ್ಟು ಸೇರಿಕೊಳ್ಳಿ. ಮತ್ತು ಒಂದು ಅರ್ಧ ಹೋಳ ನಿಂಬೆ ಹಣ್ಣಿಂದ ರಸ ಹಾಕ್ಕೊಳಕತ್ತೀನಿ. ರಸ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಟ್ ಅ ಟೈಮ್ ಹಾಕ್ಕೊಂಡ್ರೆ ನೀರು ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿರಿ, ಈಗ ಅದು ಒಂದು ಬಾಣಲಿಗೆ ಎಣ್ಣೆ ಕಾಯಕ್ಕಿಟ್ಟು ಅದು ಎಣ್ಣೆ ಚೆಂದಾಗಿ ಕಾದ್ಮ್ಯಾಗ ನಾವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಆಲೂಗಡ್ಡಿನ ಫಸ್ಟ್ ಹೈ ಫ್ಲೇಮಲ್ಲಿ ಎಲ್ಲನೂ ಒಂದ್ಸಲಿ ನೀಟಾಗಿ ಕರ್ಕೊಳ್ಳೋಣ್ರಿ. ಇದನ್ನು ಸ್ವಲ್ಪ ಕೆಂಪಾಗಿ ಆರೆಂಜ್ ಕಲರ ಬರಬೇಕ್ರಿ. ಹಂಗಾಗೋವರೆಗೂ ಸ್ವಲ್ಪ ನೀಟಾಗಿ ಎಲ್ಲನೂ ಕರ್ಕೊತೀನಿ ರೀ. ಕರ್ಕೊಂಡಾದ್ಮ್ಯಾಗ ಇದನ್ನೆಲ್ಲನೂ ಒಂದು ತಟ್ಟೆಗೆ ಹಾಕಿಟ್ಕೊಂಡು ಎಲ್ಲನೂ ಫಿನಿಶ್ ಆದ್ಮ್ಯಾಗ ಅದನ್ನು ಮತ್ತು ಲೋ ಫ್ಲೇಮ್ ಇಟ್ಕೊಂಡು ಎಲ್ಲನೂ ಹಾಕಿ ಒಂದು 2 ನಿಮಿಷ ಅದನ್ನು ಹಂಗೆ ಫ್ರೈ ಮಾಡ್ಕೋತೀನಿ ರೀ. ಅಂದ್ರೆ ಹಿಂಗೆ ಮಾಡೋದ್ರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿ ಚೆಂದಾಗಿ ಫ್ರೈ ಆಗುತ್ತೆ ರೀ ಆಲೂಗಡ್ಡೆ ಎಲ್ಲ. ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾವ್ರಿ. ನೀವು ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಬಂದ ಮೇಲೆ ಏನಾದರೂ ಸ್ನ್ಯಾಕ್ಸ್ ಕೇಳಿದರೆ ಈಸಿಯಾಗಿ ಇದನ್ನು ಮಾಡ್ಬೋದು. ಮತ್ತು 2 ನಿಮಿಷ ಇದಾಗೈತ್ರಿ. ಈಗ ಇದನ್ನು ನಾನು ಎಲ್ಲನೂ ತಗೊಂಡ್ಬಿಡ್ತೀನಿ. ನೋಡಿರಿ, ಈಗ ರೆಡಿ ಆಗೈತಿ. ಇದಕ್ಕೆ ಚಾಟ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ್ರಿ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ್ರಿ. ಮೇಲೆ ಹಾಕೊಳ್ಳೋಕೆ 1 ಟೇಬಲ್ ಸ್ಪೂನ ಖಾರ, ಸ್ವಲ್ಪ ಉಪ್ಪು ಮತ್ತು 1 ಟೇಬಲ್ ಸ್ಪೂನ ಚಾಟ್ ಮಸಾಲ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಷ್ಟರಲ್ಲಿ ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಆಲೂಗೆಡ್ಡೆ ಎಲ್ಲ ತಣ್ಣಗಾಗೈತ್ರಿ. ನೋಡ್ರಿ, ಅದು ಒಳಗಡೆ ಸಾಫ್ಟ್, ಮೇಲ್ಗಡೆ ಕ್ರಿಸ್ಪಿ. ತಿನ್ನೋಕ್ಕೂ ಅಷ್ಟೇ ಭಾಳ ಮಜಾ ಬರ್ತೈತೆ ರೀ ಇದು. ಯಾಕಂದ್ರೆ ಹುಳಿ, ಉಪ್ಪು, ಖಾರ ಮತ್ತು ಆಲೂಗೆಡ್ಡೆ ಫ್ಲೇವರ್ ಎಲ್ಲ ಚೆನ್ನಾಗಿ ಸಿಗ್ತಾ ಇರುತ್ತೆ ಬಾಯಾಗ. ಒಂದ್ಸಲ ನೀವು ಮಾಡಿರಿ. ಮಕ್ಕಳು ಸುದಾ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಮಾಡಿ ನೋಡಿರಿ. ಸೊ ಇದಕ್ಕೆ ಚಾಟ್ ಮಸಾಲ ಎಲ್ಲ ಆ್ಯಡ್ ಮಾಡಿ ನೀಟಾಗಿ
ಅದೆಲ್ಲಕ್ಕೂ ಕೂಡ್ಕೋಬೇಕು. ಆ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡೋಣ್ರಿ. ಸೊ ಇವತ್ತಿಂದ ನಂದು ಆಲೂಗಡ್ಡೆದು ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನೀವು ಒಂದ್ಸಲ ನಿಮ್ಮ ಮನ್ಯಾಗ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.